ವಿಜೇಂದ್ರ ವಿರುದ್ಧದ ರೆಬೆಲ್ಸ್ ನಾಯಕರ ಹೋರಾಟಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಟ್ವಿಸ್ಟ್? ಭಿನ್ನರಿಗೆ ಬಿಜೆಪಿಯ ತಟಸ್ಥ ನಾಯಕರು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿಜೇಂದ್ರ ವಿರುದ್ಧ ಅಭ್ಯರ್ಥಿ ಘೋಷಣೆಗೆ 2 ದಿನ ಬ್ರೇಕ್ ಬೀಳ್ತಾ ಇದೆ. ದೆಹಲಿಯಿಂದಲೇ ದಂಗಲ್ ಅನೌನ್ಸ್ಮೆಂಟ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆಯಂತೆ. ಹೈಕಮಾಂಡ್ ಕೋರ್ಟ್ನಲ್ಲಿ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಎಲ್ಲರೂ. ರಾಜ್ಯ ಬಿಜೆಪಿಯಲ್ಲಿನ ಪರಿಸ್ಥಿತಿ ಮನವರಿಕೆಗೆ ಕಸರತ್ತನ್ನ ಮಾಡಿಕೊಡ್ಲಾಗ್ತಾ ಇದೆಯಂತೆ. ತಟಸ್ಥರ ಮಧ್ಯಸ್ಥಿಕೆಯಲ್ಲಿ ಫೆಬ್ರವರಿ 3 ಮತ್ತು 4ನೇ ತಾರೀಕು ಹೈಕಮಾಂಡ್ ಭೇಟಿಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ವರಿಷ್ಠರಿಗೆ ಭಿನ್ನಮತ್ಯರಿಂದ ಬಿಗ್ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ದೊಡ್ಡ ಕಂಪ್ಲೇಂಟ್ ಪಟ್ಟಿನೇ ನಮ್ಮ ಹತ್ರ ಇದೆ. ನಮಗೆ ಟೈಮ್ ಕೊಟ್ಟರೆ ಸಾಕು, ನಾವು ಹೋಗಿ ಮಾತಾಡ್ತೀವಿ, ನಮ್ಮನ್ನು ಕರೆಸಿ ಮಾತಾಡಬೇಕು ಅನ್ನೋದೇ ಡೇ 1 ಕೂಡ ಈ ಭಿನ್ನಮತ್ಯರ ಆಗ್ರಹ ಆಗ್ತಾ ಇತ್ತು. ನಾವಿನ್ನು ಸಂಧಾನ ಮಾಡ್ಕೊಂಡು ಹೋಗೋದು ಏನಿಲ್ಲ, ಯುದ್ಧಕ್ಕೆ ಇಳಿದ್ಬಿಟ್ಟಿದ್ದೀವಿ, ಇನ್ನ ತೊಟ್ಟ ಬಾಣವನ್ನ ಮತ್ತೊಂದ್ಸಲ ತೊಡಲ್ಲ, ಇಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡಲ್ಲ ಅನ್ನೋ ರೀತಿಯಲ್ಲಿ ಆವೇಶದಲ್ಲಿ ಭಿನ್ನಮತಿಯರಿದ್ದಾರೆ. ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಅವರು ಹೇಳಿದ್ದಾರೆ, ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲರೂ ಡೆಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಕೂತು ಇನ್ನೂ ಅಲ್ಲಿಯೂ ಏನು ನಮ್ಮ ಎಂ ಪಿಗಳಿದ್ದಾರೆ, ಕೇಂದ್ರ ಸಚಿವರು ಅದ್ದಾರೆ, ಎಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಎಲ್ಲ ಸಮುದಾಯಗಳಿಗೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಕ್ಕಲಿಗ, ಲಿಂಗಾಯತ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ಜಾತಿ ಸಮೀಕರಣ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋದು. ಹಾಂ, ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ. ಚುನಾವಣಾ ಪ್ರಕ್ರಿಯೆ ನಡೀತದೆ ರೀ. ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ಮಂಡಲಾಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ. ಅವ್ರದ್ದು ದಿನ ನಡೀತಾ ಇರ್ತದೆ. ಅದು ಒಳ್ಳೇದಾಗ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇರ್ಲಿಯಪ್ಪ, ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ನಮ್ದೊಂದು ರಾಜಕೀಯ ಪಕ್ಷ, ಆದರೆ ಒಂದು ನೀವು ಸಂತೋಷ ಪಡಬೇಕು, ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಕೂಡ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ಅದು ನೀವು ಕೂಡ ಸಂತೋಷ. ಸ್ಪರ್ಧೆಗೂ ಎಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಅವರೆಲ್ಲರೂ ಕೂಡ ನೀವು ಒಂದು ಸ್ವಲ್ಪ ನಮಗೆ ಟೈಮ್ ಕೊಡಿ, ನಾವೆಲ್ಲರೂ ಸೇರಿಬಿಟ್ಟು ಒಟ್ಟಿಗೆ ಒಂದು ಸರಿ ಹೈಕಮಾಂಡ್ ಗಮನಕ್ಕೆ ತರೋಣ, MPSಗವ್ರ ಗಮನಕ್ಕೆ ತರೋಣ, ರಾಜ್ಯದ ನಾಯಕರುಗಳು, ಸೀನಿಯರ್ ನಾಯಕರುಗಳಿಗೆ ಗಮನಕ್ಕೆ ತರೋಣ. ಒಂದೇ ಸರಿಗೆ ನಾವು ಚುನಾವಣೆಗೆ ಸಿದ್ಧ ಅನ್ನೋದು ಓಕೆ, ಅಂತರ್ಗತ ಪ್ರಜಾಪ್ರಭುತ್ವದಲ್ಲಿ ಮಾಡಬೇಕು, ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಪಾರ್ಟಿನಲ್ಲಿ ಇದ್ದೇ ಇದೆ, ಅದನ್ನು ಮಾಡ್ತಾ. ಬಟ್ ಮಾಡಿದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಏನಾಗುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಕಾಯ್ತಿದ್ದೀವಿ. ಬಟ್ ಸಂದರ್ಭ ಬಂದರೆ ಎಲೆಕ್ಷನ್ಸ್ ಮಾಡಲೇಬೇಕು ಅಂದರೆ ವಿ ಆರ್ ರೆಡಿ ಫಾರ್ ದಟ್.